ಇನ್ನು ಕಾನ್ಫಿಡೆಂಟ್ ಸಂಸ್ಥಾಪಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗನ್ನಿಂದ ಏನು ಅವರು ಬುಲೆಟ್ ಅನ್ನು ಹಾರಿಸಿಕೊಂಡಿದ್ದಾರೆ. ಸಿಜೆ ರಾಯ್ ಹಾರಿಸಿಕೊಂಡಂತ ಗುಂಡು ಬೆನ್ನಲ್ಲೇ ಲಾಕ್ ಆಗಿದೆ. ಎದೆಯನ್ನ ಸೀಳ್ಕೊಂಡು ಹೋಗಿ ಬೆನ್ನಲ್ಲಿ ಗುಂಡು ಲಾಕ್ ಆಗಿದೆ. ತಮ್ಮ ಬಲಗೈನಿಂದ ಎದೆಗೆ ಗುಂಡನ್ನ ಹಾರಿಸಿಕೊಂಡಿದ್ದಾರೆ ಸಿಜೆ ರಾಯ್. ಗುಂಡು ಎದೆಯ ಎಡಭಾಗದ ಮೂಲಕ ದೇಹವನ್ನ ಪ್ರವೇಶಿಸಿದೆ. ಕೇವಲ ಒಂದು ಸುತ್ತು ಗುಂಡು ಹಾರಿಸಿಕೊಂಡು ಸೂಸೈಡ್ನ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್. ಎದೆ ಮೇಲೆ ಗನ್ ಇಟ್ಕೊಂಡು ಸಮೀಪದಿಂದ ಫೈರಿಂಗ್ ಮಾಡಿಕೊಂಡಿದ್ದಾರೆ. ಎದೆಯ ಮೇಲ್ಭಾಗದ ಮಾಂಸಖಂಡಗಳು ಚೆದರಿಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ತಮ್ಮ ಬಲಗೈನಿಂದ ಗನ್ನನ್ನು ಹಿಡ್ಕೊಂಡು ಎದೆಯ ಭಾಗದಲ್ಲಿ ಇಟ್ಕೊಂಡು ಮೂಳೆಗಳು ಕೂಡ ಚದರದಂತೆ ಬಹಳ ಹತ್ತಿರದಿಂದ ಅವರು ಫೈರಿಂಗ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಸೊ ಸೂಸೈಡ್ ಅಟೆಂಪ್ಟ್ ಏನು ಮಾಡಿದ್ರು ಅದಕ್ಕೂ ಕೂಡ ಅವರು ಪ್ಲಾನ್ನ ಮಾಡಿದ್ದಾರೆ. ಆ 15 ನಿಮಿಷದ ಒಳಗಾಗಿಯೇ ತಮ್ಮ ರೂಮ್ನಲ್ಲಿ ಅವರು ಏಕಾಂಗಿಯಾಗಿ ಇದ್ದಾಗ. ಚಂದ್ರು, ಖಂಡಿತವಾಗಿಯೂ ಮಧು, ಈ ಒಂದು ಘಟನೆಯನ್ನು ಗಮನಿಸೋದಾದರೆ ಎಲ್ಲೊಂದು ಕಡೆ ಅವರು ಸಾಕಷ್ಟು ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಒಂದು 15 ನಿಮಿಷಗಳ ಕಾಲ ಯೋಚನೆ ಮಾಡಿದ್ದಾರೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಯಾಕೆಂತಂದರೆ ಅವರ ಬಳಿ ಇದ್ದಂಥ ವೆಪನ್ ಕೂಡ ಪಕ್ಕದಲ್ಲಿ ತರಿಸಿಟ್ಕೊಂಡು, ಅಂದರೆ ಒಂದು ವೆಪನನ್ನು ಯಾವಾಗಲೂ ಕೂಡ ಕ್ಯಾರಿ ಮಾಡೋದಿಲ್ಲ. ಏನು NP ಬೋರ್ 0.25 ಅನ್ನುವಂತಹ ಬೋರ್ ಪಿಸ್ತೂಲ್ ಏನಿದೆ, ಈ ಒಂದು ಪಿಸ್ತೂಲನ್ನು ತರಿಸಿ ಅವರು ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ. ಅದಾದ ನಂತರ ಏನು ಬಲಗೈಯಿಂದ ಎದೆಯ ಮೇಲ್ಭಾಗದಲ್ಲಿ ಇಟ್ಕೊಂಡು ಅವರು ಶೂಟ್ ಮಾಡ್ಕೊಂಡಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ಅಂದರೆ ಅದೇ ಒಂದು ವೆಪನನ್ನು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಏನಾದರೂ ಅವರು ಶೂಟ್ ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ಎದೆಯ ಮಸಲ್ಸ್ ಏನಿದೆ ಅಥವಾ ಮಾಂಸಖಂಡಗಳು ಅದು ಚೆದರಿ ಹೋಗ್ತಾ ಇತ್ತು. ಬ್ಲಡ್ ಫ್ಲೋ ಅನ್ನೋದೇನಾಗಿ ಅದು ಇಡೀ ರೂಮ್ ತುಂಬ ಹರಡ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಅವರು ತುಂಬ ಹತ್ತಿರದಲ್ಲಿ ಇಟ್ಕೊಂಡು ಆ ಒಂದು ಶೂಟ್ ಮಾಡ್ಕೊಂಡಿರೋದ್ರಿಂದ ಅಥವಾ ಅವರ ಬಾಡಿಗೆ ಆ ಪಿಸ್ತೂಲನ್ನು ಟಚ್ ಮಾಡಿಕೊಂಡು ಶೂಟ್ ಮಾಡ್ಕೊಂಡಿರೋದ್ರಿಂದ ಅದು ಏನು ಬುಲೆಟ್ 0.25 ಏನು MM ಒಂದು ಬುಲೆಟ್ ಏನಿದೆ, ಆ ಬುಲೆಟ್ ಬೆನ್ನ ಭಾಗದಲ್ಲಿ ಬಂದು ತೆಗೆದುಕೊಂಡಿರುವಂಥದ್ದು. ಇದಕ್ಕೆ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ CT ಸ್ಕ್ಯಾನ್ ಕೂಡ ಏನು ಆಸ್ಪತ್ರೆಯಲ್ಲಿ ಮಾಡಿರುವಂತಹದ್ದು, ಬೋರಿಂಗ್ ಹಾಸ್ಪಿಟಲ್ ಆ ಒಂದು ಆಸ್ಪತ್ರೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಬುಲೆಟನ್ನು ಕೂಡ ಈಗ PM ನಡೆಸುವಂಥ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹದ್ದು. ಆ ಒಂದು ಗನ್ನಲ್ಲಿ ಎಷ್ಟು ಬುಲೆಟ್ಸ್ ಇತ್ತು ಮತ್ತು ಈ ಬುಲೆಟ್ ಮೊದಲನೇದಾಗಿ ಒಂದೇ ಸುತ್ತು ಹಾರಿಸಿರೋದಾ ಅಥವಾ ಬೇರೆ ಏನಾದರೂ ಏರ್ ಫೈರ್ ಮಾಡಿದ್ದೇನಾದರೂ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಕೂಡ ತನಿಖೆ ಪೊಲೀಸರು ನಡೆಸ್ತಾ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನೋಡಿ, ಇದು ಒಟ್ಟಾರೆ ತಮ್ಮ ಬಲಗೈನಿಂದ ಅವರು ನೇರವಾಗಿ ಈ NP ಬೋರ್ 0.25 ಗನ್ನಿಂದ ಫೈರಿಂಗ್ನ ಮಾಡ್ಕೊಂಡಿದ್ದಾರೆ. ಬಲಗೈನಲ್ಲಿ ಪಿಸ್ತೂಲ್ನ ಹಿಡ್ಕೊಂಡು ಎದೆಯ ಭಾಗದ ಹತ್ತಿರಕ್ಕೆ ಗನ್ನನ್ನು ತಗೊಂಡು ಹೋಗಿ ಮೂಳೆಗಳು ಕೂಡ ಚದರದಂತೆ ಅವರು ಶೂಟನ್ನು ಮಾಡ್ಕೊಂಡಿದ್ದಾರೆ. ಅದು ಆ ಬುಲೆಟ್ ಎದೆಯ ಭಾಗದಲ್ಲಿ ಹೊಕ್ಕಿ ಬೆನ್ನಿನ ಭಾಗದಲ್ಲಿ ಲಾಕ್ ಆಗಿದೆ. ರಾಯ್ ಎದೆಯ ಎಡಭಾಗದಿಂದ ಬೆನ್ನಿಗೆ ಸಿಲುಕಿದೆ ಬುಲೆಟ್. ಎದೆಗೂಡಿನ ಭಾಗ ಇರುತ್ತಲ್ಲ, ಶ್ವಾಸಕೋಶ, ಆ ಭಾಗದಲ್ಲಿ ಇರುವಂಥ ಯಾವುದೇ ಮೂಳೆಗಳು ಚದರಿಲ್ಲ. ಎದೆಗೆ ಹಾರಿಸ್ಕೊಂಡು ಒಂದೇ ಸುತ್ತಿನ ಗುಂಡನ್ನು ಹಾರಿಸ್ಕೊಂಡಿರೋದು ಸಿಜೆ ರಾಯ್ ಅವರು. ತಮ್ಮ ಬಳಿ ಇದ್ದಂಥ NP ಬೋರ್ 0.25 ಗನ್ನನ್ನು ದೇಹದ ಹತ್ತಿರ ಇಟ್ಕೊಂಡು, ಹೃದಯದ ಭಾಗಕ್ಕೆ ಹತ್ತಿರ ಇಟ್ಕೊಂಡು, ಮೂಳೆಗಳು ಕೂಡ ಚದರದ ರೀತಿಯಲ್ಲಿ ಅವರು ಶೂಟನ್ನು ಮಾಡ್ಕೊಂಡಿದ್ದಾರೆ. ಒಂದೇ ಒಂದು ಬುಲೆಟ್ ಹೋಗಿದೆ. ಅದು ಎಷ್ಟು ಪ್ರಮಾಣದಲ್ಲಿ ಹೋಗಿದೆ ಅಂತ ಹೇಳಿದ್ರೆ ನೇರವಾಗಿ ಹೃದಯ ಭಾಗದ ಕಡೆಯಿಂದ ಹೋಗಿ ಬೆನ್ನಲ್ಲಿ ಲಾಕ್ ಆಗಿಬಿಟ್ಟಿದೆ. ಬಟ್ ಹೃದಯ ಭಾಗದ ಅಕ್ಕಪಕ್ಕ ಇರೋ ಅಂಥ ಯಾವುದೇ ಮಾಂಸಖಂಡಗಳು ಕೂಡ ಚದರಿಲ್ಲ. ಅಷ್ಟು ಕ್ಲಿಯರ್ ಆಗಿ ಅವರು ಶೂಟನ್ನು ಮಾಡ್ಕೊಂಡಿದ್ದಾರೆ. ಇದು ಅವರ ಬೆಂಗಳೂರಿನ ಕಾನ್ಫಿಡೆಂಟ್ ಕಚೇರಿಯಲ್ಲಿ ನಿನ್ನೆ ಮಧ್ಯಾಹ್ನ 3:15 3:30 ಆಗಿರೋ ಅಂಥ ಘಟನೆ. IT ಅಧಿಕಾರಿಗಳು ರಾಯ್ ಅವರು ಬರೋದಕ್ಕಿಂತ ಮುಂಚೆನೇ ಬಂದಿರ್ತಾರೆ, ಕಚೇರಿಯಲ್ಲಿ ಕೂತಿರ್ತಾರೆ. ರಾಯ್ ಬರ್ತಾ ಇದ್ದಂಗೆ ವಿಚಾರಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಟ್ಟು ಅದಕ್ಕೆ ಸಹಿಯನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ. ಅದಾದ ಬಳಿಕ ಬೆಂಗಳೂರಿನ ಬ್ರ್ಯಾಂಚ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಏನು ಸಿಜೆ ರಾಯ್ ಅವರು ಬಂದಿದ್ದರು. ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಹೇಳ್ತಾರೆ, ನಮ್ಮ ತಾಯಿ ಹತ್ರ ಮಾತಾಡಬೇಕು, ಒಂದು 10 ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಅಂತ. ಅದಕ್ಕೆ MD ಅವರು ಕೂಡ ಓಕೆ ಸರ್ ಅನ್ನೋ ಒಂದು ಆನ್ಸರ್ನ ಕೊಟ್ಟು ಮುಂದೆ ಹೋಗಿದ್ದಾರೆ. ಬಟ್ ಸಿಜೆ ರಾಯ್ ಅವರು ಮಾತ್ರ ತಮ್ಮ ಕೊಠಡಿಗೆ ಏಕಾಂಗಿಯಾಗಿ ಪ್ರವೇಶವನ್ನು ಮಾಡಿದ್ದಾರೆ. ತಮ್ಮ ಸಹಾಯಕರಿಗೆ, ಅಂಗರಕ್ಷಕನಿಗೆ ಹೇಳಿದ್ದಾರೆ, ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅಂತ. ಒಳಗಡೆ ಹೋಗಿ
ಡೋರ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಕರೆಯನ್ನು ಮಾಡಿದ್ದಾರೆ. ಅವರು ಯಾರು ಕರೆ ಮಾಡಿದ್ದಾರೆ ಗೊತ್ತಿಲ್ಲ, ಅದು ತನಿಖೆ ಆದಷ್ಟು ಬಳಿಕವೇ ಗೊತ್ತಾಗಬೇಕಾಗತ್ತೆ. CDR ಚೆಕ್ ಮಾಡಬೇಕಾಗತ್ತೆ ಯಾರು ಕರೆ ಮಾಡಿದ್ರು ಅವರು ಅಂತ. ಒಂದು 15 ನಿಮಿಷ ಅವರು ರೂಮ್ ಒಳಗಡೆ ಇದ್ದಾರೆ. 11 ನಿಮಿಷ ಅವರು ದೂರವಾಣಿಯಲ್ಲಿ ಮಾತುಕತೆ ಆಡಿದ್ದಾರೆ. ಅಂದರೆ ಮೊಬೈಲ್ ಮೂಲಕ ಅವ್ರು ಮಾತುಕತೆ ಆಡಿದರೆ 2 ನಂಬರ್ನ ಅವ್ರು ಯೂಸ್ ಮಾಡ್ತಾ ಇದ್ರು. ಸೊ ಈಗ 2 ಫೋನ್ಗಳನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಗೈನ್ MD ಬರ್ತಾರೆ, ಡೋರ್ ನಾಕ್ ಮಾಡ್ತಾರೆ, ತೆಗೆಯಲ್ಲ CJ ರಾಯ್. ಅಷ್ಟರಲ್ಲಿ ಅವ್ರು ಆಲ್ರೆಡಿ ಗುಂಡನ್ನು ಹಾರಿಸ್ಕೊಂಡಿರ್ತಾರೆ. ಆದ ಬಳಿಕ ಅವರು ಡೋರ್ನ ಒಡೆದು ಒಳಗಡೆ ಹೋಗಿ ನೋಡಿದಾಗ ಒಳಗಡೆ ರಕ್ತದ ಮಡುವಿನಲ್ಲಿ CJ ರಾಯ್ ಬಿದ್ದಿರ್ತಾರೆ. ತತ್ಕ್ಷಣವೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಅವ್ರನ್ನ ಹಾಸ್ಪಿಟಲ್ಗೆ ಕರೆದೊಯ್ಯಲಾಗುತ್ತೆ. ಬಟ್ ಮಾರ್ಗ ಮಧ್ಯೆ ಅವರು ಕೊನೆ ಉಸಿರೆಳೆದಿದ್ದಾರೆ ಅಂತ. ಪಲ್ಸನ್ನ ಚೆಕ್ ಮಾಡಿದ್ರು, ಬಟ್ ಪಲ್ಸ್ ಇರಲಿಲ್ಲ ಅವಾಗ ಅನ್ನೋದು ಕೂಡ ಈಗ ಸಿಗ್ತಾ ಇರುವಂಥ ಮಾಹಿತಿ. ಇದಾದ ಬಳಿಕ ಬೆಂಗಳೂರಿನ ಕಾನ್ಫಿಡೆಂಟ್ ಗ್ರೂಪ್ನ MD ಅಶೋಕ್ ನಗರ ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ. ಮಧ್ಯಾಹ್ನ 3 ಗಂಟೆ 15 ನಿಮಿಷದಿಂದ 3 ಗಂಟೆ 30 ನಿಮಿಷದೊಳಗೆ ಈ ಆತ್ಮಹತ್ಯೆ ಆಗಿದೆ, ಇದ್ರ ಬಗ್ಗೆ ತನಿಖೆಯನ್ನು ಮಾಡಿ ಅನ್ನೋ ಒಂದು ದೂರನ್ನ ಕೊಟ್ಟಿದ್ದಾರೆ. ಬಟ್ IT ಅಧಿಕಾರಿಗಳ ಕಿರುಕುಳ ಅಥವಾ IT ಅಧಿಕಾರಿಗಳ ವಿರುದ್ಧ ಒಂದೇ ಒಂದು ಪದ ಬಳಕೆಯನ್ನು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ. ಯಾರು? ಬೆಂಗಳೂರಿನ ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ಇದಾದ ಬಳಿಕ ರಾಜ್ಯ ಸರ್ಕಾರ ಈ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ CJ ರಾಯ್ ಆತ್ಮಹತ್ಯೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಕನಕಪುರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ರು. ಬೆಂಗಳೂರಿನ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿ ಪ್ರಾಥಮಿಕವಾಗಿ ಸಿಗಬೇಕಾದಂಥ ಮಾಹಿತಿನೆಲ್ಲ ಕಲೆ ಹಾಕಿದ್ದಾರೆ. DG IGP ಕೂಡ ಸ್ಥಳಕ್ಕೆ ಅಂದರೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈಗ ಇಲಾಖೆ ಒಂದು ಚಿಂತನೆಯನ್ನು ಮಾಡ್ತಾ ಇದೆ. ಪ್ರಕರಣ ಇದು ಹೈ ಪ್ರೊಫೈಲ್ ಕೇಸ್. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿಯ ಒಡೆಯ ಆಗಿದ್ದು ಹೇಗೆ, ಜೊತೆಗೆ ಆತನಿಗೆ ಏನಾದ್ರೂ ಸಮಸ್ಯೆಗಳು ಇತ್ತ, ಹಣಕಾಸು ವ್ಯವಹಾರ, ಯಾರ ಶತ್ರುಗಳು ಇದ್ರ, ಏಕಾಏಕಿ IT ರೈಡ್ ಆಗ್ತಾನೆ ಇರುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಯಿತು, ಹೀಗಾಗಿ CID ತನಿಖೆ ಕೊಡಬೇಕಾ ಅನ್ನೋ ವಿಷಯವನ್ನು ಕೂಡ ಈಗ ಪೊಲೀಸ್ ಇಲಾಖೆಯವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.